ಭೃಗು ಇವರು 15ನೇ ಕಕ್ಷಾ, 14ನೇ ಕಕ್ಷದಲ್ಲಿ ನಾರದ, 13ನೇ ಕಕ್ಷದಲ್ಲಿ ವರುಣ, 12ನೇ ಕಕ್ಷದಲ್ಲಿ ಚಂದ್ರ ಸೂರ್ಯ ಯಮಧರ್ಮ ಶತರೂಪ, 11ನೇ ಕಕ್ಷದಲ್ಲಿ ಪ್ರವಾಹವಾಯು, 10ನೇ ಕಕ್ಷದಲ್ಲಿ ಶಚಿರಥಿ, ಅನಿರುದ್ಧ ಬೃಹಸ್ಪತಿ, ಸ್ವಯಂಭೂಮನು, ಶಚಿರಥಿ, ದಕ್ಷ ಪ್ರಜಾಪತಿ. ಇನ್ನು 9 ಜಗನ್ನಾಥ ತೃತೀಯ ಅಧ್ಯಾಯದ ತೃತೀಯ ಚತುರ್ಥ ಪಾದಗಳು, ಉಪಾಸನಾ ಪಾದ ಹಾಗೂ ಜ್ಞಾನಪಾದಗಳ ಪರೀಕ್ಷೆಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ಅವನು ವ್ಯವಹಾರದಲ್ಲಿಯೂ ಕೂಡ ಬಹಳ ಸಮಾಧಾನದಿಂದ ಮಾತನಾಡುವಂತಹ ವಿದ್ಯಾರ್ಥಿ. ಪರೀಕ್ಷೆಯಲ್ಲಿಯೂ ಅಷ್ಟೇ ಸಮಾಧಾನದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ವಿದ್ವಾಂಸರು ಬಹಳ ತಾಳ್ಮೆಯಿಂದ ನಿಧಾನವಾಗಿ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಅವನಿಗೆ 82 ಅಂಕಗಳನ್ನು ನೀಡಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನನ್ನಾಗಿ ಮಾಡಿದ್ದಾರೆ. ನಿಜವಾಗಿಯೂ ಬಹಳ ಜವಾಬ್ದಾರಿಯಿಂದ ಇಷ್ಟೊತ್ತು ಸತ್ಯಜ್ಞಾನಾಚಾರ್ಯರು ಹೇಳಿದರು. ಹಾಗೆ ಶ್ರೀಮಠದಲ್ಲಿಯೂ ವಿದ್ಯಾಪೀಠದಲ್ಲಿಯೂ ಬಹಳ ವಿಶೇಷವಾಗಿ ಜವಾಬ್ದಾರಿಯಿಂದ ಎಲ್ಲ ಕಾರ್ಯಗಳ ನಿರ್ವಹಣೆಯನ್ನು ಮಾಡ್ತಾ ಅಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿ. ಇನ್ನೂ ವಿಶೇಷವಾಗಿ ಹೆಚ್ಚಿನ ಜ್ಞಾನ ಸಾಧನೆಯನ್ನು ಮಾಡಲಿ, ಅವನಿಗೆ ಅಪೇಕ್ಷೆ ಇದೆ ಅನ್ನೋದಕ್ಕೇ ಉಪಾಸನಾ ಪಾದ ಜ್ಞಾನಪಾದಗಳ ಪರೀಕ್ಷೆಯನ್ನು ಅವನು ಕೊಟ್ಟಿದ್ದಾನೆ. ಇನ್ನಷ್ಟು ಹರಿವಾಯುಗುರುಗಳ ಉಪಾಸನೆಯನ್ನು ಮಾಡಿ ವಿಶೇಷವಾದ ಜ್ಞಾನವನ್ನು ಪಡೆದು ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಚಾರ, ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನಗಳನ್ನು ಮಾಡುತ್ತಾ ಹರಿವಾಯುಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಲಿ ಅಂತ ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಮೂರು ನಾಲ್ಕು ಪಾದಗಳಿಗೆ ಮಹಾಸ್ವಾಮಿಗಳು ಅವನಿಗೆ